ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿಯ ಭಾಗ 2 ನೋಡ್ಕೊಂಬರೋಣ ಬನ್ನಿ. ಗುರುವಾರದ ಸಂಚಿಕೆ ಭಾಗ 1 ಕೂಡ ಹಾಕಿದ್ದೀವಿ ನೋಡಿ. ಇನ್ನು ಈ ಸಂಚಿಕೆಯಲ್ಲಿ ಮನೆಗೆ ಬರ್ತಾ ಇದ್ದಾನೆ ಸೂರ್ಯ ಬಂದು ಅಡುಗೆ ಮನೆ ಹತ್ರ ನೋಡ್ತಾ ಇರ್ತಾರೆ. ಮೀನಾಗೆ ತುಂಬ ಮೈ ಎಲ್ಲ ನೋವಾಗ್ತಾ ಇರುತ್ತೆ. ಬೆಳಗ್ಗೆನ ತುಂಬ ಕೆಲಸ ಮಾಡಿರ್ತಾಳೆ. ಅದಕ್ಕೋಸ್ಕರ ಅವಳು ತುಂಬ ಯೋಚನೆ ಮಾಡ್ತಾ ಇರ್ತಾಳೆ, ತುಂಬ ಬೇಜಾರಲ್ಲಿರ್ತಾಳೆ. ಅದು ಕೂಡ ಚಪಾತಿನ ಅರಿತಾ ಇರ್ತಾಳೆ. ಆವಾಗ ಬರ್ತಾ ಇದ್ದಾನೆ, ಯಾಕೆ ಕೆಲಸ ಮಾಡ್ತಿದ್ಯಾ, ಇಷ್ಟೊಂದು ಚಪಾತಿ ಯಾರಿಗೆ ಅರಿತಾ ಇದೆಯಾ ಹೇಳು, ನಿನಗಾಗಲ್ಲ ಮೇಲೆ ನೀನು ಸುಮ್ಮನೆ ಕೂತ್ಕೊಬೇಕು, ನಿಮ್ಮ ಮನೆಗೆ ಬೇಸಾಗೋದಕ್ಕೆ ಇರಿದೆಯಾ ಅಂತ ಹೇಳಿ ಬೈತಾ ಇರ್ತಾನೆ. ಶ್ರುತಿಗೆ ಮತ್ತು ರವಿಗೆ ಇಲ್ಲಿ ಚಪಾತಿ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಅವ್ರು ಇನ್ನೇನು ಬಂದುಬಿಡ್ತಾರೆ ಅಂತ ಹೇಳಿ ಹೇಳ್ತಿರ್ತಾರೆ. ಅವ್ರಿಗೆ ಇಷ್ಟ ಇದ್ದರೆ ಅವ್ರು ಬಂದು ಮಾಡ್ಕೊಂಡು ತಿಂತಾರೆ. ಅವ್ರು ಮಾಡ್ಕೊಳೋ ಅಷ್ಟು ಶಕ್ತಿನೂ ಇಲ್ವಾ ಈ ಮನೆಯಲ್ಲಿ ಅಂತ ಹೇಳಿ ಹೇಳ್ತಿರ್ತಾರೆ. ಹಾಗೆಲ್ಲ ಮಾತಾಡಬೇಡಿ ಅಂತ ಹೇಳಿ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಶ್ರುತಿ ರವಿ ಕೂಡ ಬಂದುಬಿಡ್ತಾರೆ. ಬಂದು ರವಿ ಬಾ ಕೂತ್ಕೋ, ಊಟ ಮಾಡು ಅಂತೇಳಿ ಹೇಳ್ತಿರ್ತಾರೆ. ಇಲ್ಲ ಅದಕ್ಕೆ ನಾವು ಹೊರಗಡೆ ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಬಂದ್ವಿ, ಪಿಜ್ಜಾ ತಿನ್ಕೊಂಬಂದ್ವಿ ಅಂತ ಹೇಳ್ತಿರ್ತಾರೆ. ಹೌದಾ, ಹಾಗಾದರೆ ನಿಮಗೋಸ್ಕರ ನಾನು ಚಪಾತಿ ಮಾಡಿದ್ನಲ್ಲ ಅಂತೇಳಿ ಹೇಳ್ತಿರ್ತಾರೆ. ಸಾರಿ ಮೀನಾ ಅವರೇ, ಊಟ ಮಾಡ್ಕೊಂಬಂದ್ವಿ, ನಿಮ್ಗೆ ಇನ್ಫಾರ್ಮ್ ಮಾಡೋದೇ ಮರ್ತೇ ಬಿಟ್ಟೆ ಅಂತೇಳಿ ಹೇಳ್ತಿರ್ತಾರೆ. ಅಲ್ಲ ಶ್ರುತಿ, ನೀನು ಫೋನ್ ಮಾಡಿ ನಮಗೆ ಚಪಾತಿ ಮಾಡಿ ತುಂಬ ಇಷ್ಟ ಅಂತ ಹೇಳಿದ್ಕೆ ನಾನು ಮಾಡಿದೆ, ನೀವು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗಾದರೆ ಇರು ಮಾಡ್ತೀನಿ ನಿಮಗೆ ಅಂತೇಳಿ ಸೂರ್ಯ ಅವರಿಬ್ಬರನ್ನೂ ಕೂಡ ಕೂರಿಸ್ತಾ ಇದ್ದಾನೆ. ನನ್ನ ಹೆಂಡ್ತಿ ನನ್ನ ಪಾಪ ಸೊಂಟ ನೋವಾಗಿದ್ರು ಕೂಡ ಅಷ್ಟೊಂದೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿಮಗೆಲ್ಲ ಚಾಕ್ರಿ ಮಾಡ್ತಾಳೆ. ನೀನು ನೋಡಿದ್ರೆ ಊಟ ಮಾಡಲ್ಲ ಅಂತಿದ್ಯಾ, ಆಗಿದ್ದಳು ಯಾಕೆ ಹೇಳಬೇಕಾಗಿತ್ತು ಅವಳಿಗೆ ಅಡುಗೆ ಮಾಡಿ ಅಂತ ಹೇಳಿ. ಇಷ್ಟೊತ್ತಾದರೂ ಕೂಡ ಇನ್ನೂ ಮನೆ ಕೆಲಸ ಮಾಡ್ತಾ ಇದ್ದಾಳಲ್ಲ, ಈಗ ಏನು ಮಾಡಬೇಕು ಈ ಊಟನ ಅಂತೇಳಿ ಕೇಳ್ತಾರೆ. ಏನು ಮಾಡಬೇಕು ಅಂದರೆ ನಾಯಿಗೇನಾದರೂ ಹಾಕಬೇಕು ಅಂತೇಳಿ ಶ್ರುತಿ ಹೇಳ್ತಾಳೆ. ನಾಯಿಗೆ ಹಾಕ್ಬೇಕಾ, ಸರಿಯಾಗೆ ಹೇಳಿದ್ಯಾ, ಇರು ಫಸ್ಟು ನಾಯಿಗೆ ಹಾಕಬೇಕು. ಎಷ್ಟು ಚಪಾತಿ ಮಾಡಿದ್ಯಾ, 4 8 ಕುತ್ಕೊಳ್ಳೋ ಇಲ್ಲಿ ರವಿ ಅಂತೇಳಿ ರವಿಗೆ ಬಾಯಿಗೆಲ್ಲ ಸುಮ್ಮನೆ ಚಪಾತಿನ ಇಡ್ತಾ ಇರ್ತಾನೆ. ಬೇಡ ಕಣೋ ಸೂರ್ಯ ಅಂತೇಳಿ ಹೇಳಿದ್ರು ಕೂಡ ಅವನು ಬಿಡ್ತಾ ಇರೋದಿಲ್ಲ. ಸುಮ್ಮನೆ ಊಟ ಮಾಡಬೇಕು ನೀನು ಅಂತೇಳಿ ಹೇಳ್ತಿರ್ತಾರೆ. ಆಗ ರಂಗನಾಥ್ ಕೂಡ ಬರ್ತಾ ಇದ್ದಾನೆ. ಯಾಕಪ್ಪ, ಏನು ಮಾಡ್ಕೊಂಡ್ರಿ ನೀವು ಅಂತೇಳಿ ಕೇಳ್ತಾರೆ. ನೋಡಿ ಮಾವ, ಹೊರಗಡೆ ಊಟ ಮಾಡ್ಕೊಂಬಂದ್ವಿ, ಅಷ್ಟೊತ್ತಿಗೆ ಸೂರ್ಯ ಯಾಕೆ ಈಗ ಆಡ್ತಾ ಇದ್ದಾನೆ ನೋಡಿ ಅಂತೇಳಿ ಹೇಳ್ತಿರ್ತಾರೆ. ಬಿಡು ಕಂದ ಒಲ್ಲಿ, ಒಂದೊಂದ್ಸಲ ಈ ಥರ ಅತಾಚೂರ್ಯ ನಡೀತಾ ಇರುತ್ತೆ ಅಂತೇಳಿ ಹೇಳ್ತಾ ಇರ್ತಾರೆ. ಅಪ್ಪ, ನನ್ನ ಹೆಂಡ್ತಿ ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡ್ತಾಳೆ, ಇವ್ರು ಹೇಳಿದ್ಕೆ ಅಂತೇಳಿ ಇಷ್ಟೊಂದೆಲ್ಲ ಅಡುಗೆ ಎಲ್ಲ ಮಾಡಿದರೂ ಕೂಡ ಇವರು ಹೊರಗಡೆ ಪಿಜ್ಜಾ, ನೂಡಲ್ಸು, ಮ್ಯಾಗಿ ಅಂತೇಳಿ ತಿನ್ಕೊಂಬಂದಿದ್ದಾರಲ್ಲ, ಅವಳ ಕತೆ ಏನಾಗೋಣ ಅಂತೇಳಿ ಹೇಳ್ತಾ ಇರ್ತಾರೆ. ಮಾವ, ಈಗ ಆಡ್ತಾ ಇಲ್ಲ, ಹೊಟ್ಟೆ ಒಳಗೆ ತೀರ್ಥ ಹೋಗಿದೆಯಲ್ಲ, ಅದಕ್ಕೆ ಅವನು ಆಡ್ತಾ ಇರೋದು, ಇದಕ್ಕೆಲ್ಲ ಅದೇ ಕಾರಣ ಅಂತೇಳಿ ಹೇಳ್ತಾ ಇರ್ತಾಳೆ. ಕಂದ, ಇವತ್ತು ಕೂಡ ಕುಡ್ಕೊಂಬಂದಿದೀಯ ನೀನು ಅಂತೇಳಿ ಹೇಳ್ತಾ ಹತ್ರ ಹೋಗ್ತಾರೆ. ಇಲ್ಲ ಅಪ್ಪ ಅಂತ ಹೇಳಿ ದೂರ ಹೋಗ್ತಿರ್ತಾನೆ. ಆಗ ಸ್ಮೆಲ್ ಬರ್ತಾ ಇರುತ್ತೆ. ನೋಡಿ ಮಾವ, ಸ್ಮೆಲ್ ಎಲ್ಲಿನ ತನಕ ಬರ್ತಾ ಇದೆ, ಎಷ್ಟು ಕುಡ್ಕೊಂಬಂದು ರಂಪಾಟ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಆಗ ಶಾಂತಿ ಇದ್ದವರು, ಇವರಿಬ್ಬರಿಂದ ಮನೆ ನೆಮ್ಮದಿನೇ ಹಾಳಾಗ್ತಿದೆ, ನಮ್ಮ ಮನೆ ಎಷ್ಟು ಚೆನ್ನಾಗಿತ್ತು, ಈ ಮೀನ ಮನೆಗೆ ಬಂದಾಗಿಂದ ಈ ಮನೆಯಲ್ಲಿ ಸ್ವಲ್ಪನೂ ಕೂಡ ನೆಮ್ಮದಿ ಖುಷಿ ಅನ್ನೋದೇ ಇಲ್ಲ, ನನ್ನ ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿದ್ದು ಈ ಸೂರ್ಯನಿಂದ ಎಲ್ಲ ಹಾಳಾಗ್ತಾ ಇದೆ ಅಂತ ಹೇಳಿ ಹೇಳ್ತಿರ್ತಾರೆ. ನೋಡು ಸಕ್ಕರೆ, ನೀನು ನನ್ನ ಬಗ್ಗೆ ಏನಾದರೂ ಮಾತಾಡೋ, ನಾನು ಕೇಳಿಸ್ಕೊಂಬಿಡ್ತೀನಿ, ಆದರೆ ನನ್ನ ಹೆಂಡ್ತಿ ಮಾತ್ರ ಏನು ಅನ್ನೋದಕ್ಕೆ ಹೋಗ್ಬೇಡ, ನನಗೆ ಗೊತ್ತಲ್ಲ ನಿನಗೆ ಅಂತೇಳಿ ಸೂರ್ಯ ಹೇಳ್ತಾ ಇರ್ತಾರೆ. ಹೌದಪ್ಪ ಗೊತ್ತು ನೀನು ಅಂತ ಹೇಳಿ ಹೇಳ್ತಿರ್ತಾರೆ. ಸೂರ್ಯ ಮತ್ತು ಮೀನಾ ಆಚೆ ಇರ್ತಾರೆ ಗಾರ್ಡನ್ನಲ್ಲಿ. ಆಗ ಮೀನಾ ಹೇಳ್ತಿರ್ತಾರೆ, ನೀವು ಯಾಕೆ ಕುಡ್ಕೊಂಬರ್ತೀರಾ ಅಂತೇಳಿ ಕೇಳ್ತಿರ್ತಾರೆ. ಇಲ್ಲ ಕಣೆ, ಸ್ವಲ್ಪ ಅಷ್ಟೇ ಅಂತೇಳಿ ಹೇಳ್ತಿರ್ತಾರೆ. ವಿಷದ ಜೊತೆ ಅಮೃತ ಹಾಕಿದ್ರು ಕೂಡ ಅದು ವಿಷನೇ ಅಲ್ವಾ, ಸ್ವಲ್ಪ ಅಂದರೆ ಅದು ವಿಷನೇ ಸಮಾನ. ಯಾವುದೇ ಹೆಣ್ಣಿಗೆ ಅವರು ಯಾರು ಏನೇ ಅಂದರೂ, ನನಗೆ ಎಷ್ಟೇ ಬೇಜಾರಾಗಿದ್ರು, ಎಷ್ಟೇ ಕೆಲಸ ಮಾಡಿ ಸುಸ್ತಾಗಿದ್ರು ನೋವಾಗ್ತಿರ್ಲಿಲ್ಲ. ಇನ್ನು ನನ್ನ ಮುಂದೆನೇ ಮರ್ಯಾದೆ ಕಳೆದ್ಬಿಟ್ರಲ್ಲ, ಕುಡ್ಕ ಅಂತ ಹೇಳ್ಬಿಟ್ರಲ್ಲ, ಅವಮಾನ ಮಾಡಿದ್ರಲ್ಲ, ಅದಕ್ಕೆ ತುಂಬ ಬೇಜಾರಾಗ್ತಿದೆ ನನಗೆ ಅಂತೇಳಿ ಹೇಳ್ತಿರ್ತಾರೆ. ನೀವೀಗೆಲ್ಲ ಮಾಡಬೇಡ್ರಿ ಅಂತೇಳಿ ಹೇಳ್ತಿರ್ತಾರೆ. ನಮ್ಮ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಹೆಣ್ಣು ಏನಾದರೂ ಮಾನಹಾನಿ ಮಾಡಿಕೊಂಡಾಗ ಅವ್ರಿಗೆಲ್ರಿಗೂ ಕೂಡ ನಾವು ದೀಪ ಹಚ್ಚಿ ಕ್ಯಾಂಡಲ್ ಹಚ್ಚಿಡ್ತೀವಿ. ಆದರೆ ಎಷ್ಟೋ ಮನೆಯಲ್ಲಿ ಗಂಡ ಕುಡ್ಕೊಂಬಂದು ಗಲಾಟೆ ಮಾಡಿ ಹೊಡೆದು ಬಡಿದ್ರೂ ಕೂಡ ಯಾರು ಏನೂ ಕೂಡ ಹೇಳೋದಿಲ್ಲ. ಒಂದಲ್ಲ ಒಂದು ದಿನ ಬದಲಾಗ್ತಾನೆ ಅಂತ ಕಾಯ್ತಾ ಇರ್ತಾರೆ. ಹಾಗೆ ನಾನು ಕೂಡ ನಿಮ್ಮ ಹತ್ರ ಕಾಯ್ತಾ ಇದ್ದೀನಿ. ಈ ತಪ್ಪನ್ನ ಮಾಡಿ ನನ್ನನ್ನು ಮರ್ಯಾದೆ ತೆಗಿಬೇಡಿ. ಮನೆಯಲ್ಲಿ ಮನೋಜ ಆಗಲಿ ರವಿನೇ ಆಗಲಿ ಒಂದಿನವೂ ಕೂಡ ಅವ್ರ ಹೆಂಡ್ತಿಗೆ ಅವಮಾನ ಆಗೋ ಥರ ಮಾತಾಡಿಲ್ಲ. ಆದರೆ ನೀವು ಮಾತ್ರ ಯಾಕೆ ಹೀಗೆ ಮಾಡ್ತೀರಾ ಪ್ರತಿ ಸಲ ಅಂತೇಳಿ ಹೇಳ್ತಿರ್ತಾರೆ. ಇನ್ನು ಹೀಗೆ ಹೋಗ್ತಾರೆ. ಹೀಗೆ ಬೆಳಕಾಗ್ಬಿಡುತ್ತೆ. ಮನೆಯಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ಕಾಫಿನ ಕುಡಿತಾ ಇದ್ದಾರೆ. ಕಾಫಿನ ಮಾಡಿಕೊಟ್ಟಿರ್ತಾಳೆ. ಕಾಫಿನ ಮಾಡಿಕೊಟ್ಟಾಗ ಆ ಕಡೆ ಶ್ರುತಿ, ಬನ್ನಿ ನೀವು ಕೂತ್ಕೊಳ್ಳಿ ಮೀನಾ ಅಂತೇಳಿ ಹೇಳ್ತಿರ್ತಾರೆ. ಬೇಡ, ನನಗೆ
ಒಳಗಡೆ ತುಂಬ ಕೆಲಸ ಇದೆ ಅಂತ ಹೇಳ್ತಾರೆ. ಪರವಾಗಿಲ್ಲ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದಾಗ ಕೂತ್ಕೊಂಡಿರ್ತಾರೆ. ತಿಂಡಿ ಏನು ಮಾಡೋಣ ಅಂತ ಕೇಳಿದಾಗ ಪೂರಿ ಮಾಡಿ ಅಂತ ಹೇಳಿ ಮೀನಾಗೆ ಹೇಳ್ತಿರ್ತಾಳೆ ಶ್ರುತಿ. ಪೂರಿ ತಿಂದರೆ ನಾವು ಊದ್ಕೊಂಡ್ಬಿಡ್ತೀವಿ ಅಂತೇಳಿ ಮನೋಜನ ಹೆಂಡ್ತಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಇಲ್ಲಿಗೆ ಶಾಂತಿ ಬರ್ತಿದ್ದಾಳೆ. ಏನೇ ಮೀನಾ ಈಗ ಕೂತ್ಕೊಂಡಿದ್ಯಲ್ಲ, ನನಗೆ ಕಾಫಿ ಮಾಡ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾರೆ. ಆಗ ಇದನ್ನೆಲ್ಲ ನೋಡ್ತಾ ಇದ್ದಂತಹ ಶ್ರುತಿ, ಅತ್ತೆ ಅವ್ರ ಪಾಪ ಕಾಫಿ ಕುಡಿತಿದ್ದಾರಲ್ಲ, ನಿಮ್ಗೆ ಅಷ್ಟೊಂದು ಅರ್ಜೆಂಟ್ ಇದ್ದರೆ ನೀವೇ ಹೋಗಿ ಕಾಫಿ ಮಾಡ್ಕೊಂಡು ಕುಡೀರಿ ಅಂತೇಳಿ ಹೇಳ್ಬಿಡ್ತಾರೆ. ಸರಿನಮ್ಮ ನಾನೇ ಮಾಡ್ಕೊಂಡು ಕುಡಿತೀನಿ ಅಂತ ಹೇಳಿ ಶಾಂತಿ ಒಳಗಡೆ ಹೋಗ್ತಾಳೆ. ಇನ್ನೊಂದು ಕಡೆ ಈ ಕಡೆ ಸೂರ್ಯಂಗೆ ಅನುಮಾನ ಬಂದಿರುತ್ತೆ. ಅಪ್ಪನಿಗೆ ದುಡ್ಡು ಕಳಿಸ್ತಿದ್ದಾಳೆ ಅಂತಂದರೆ ಆ ಅಪ್ಪನಿಗೆ ಮಗಳು ನೋಡಬೇಕು ಅಂತೇಳಿ ಇಷ್ಟ ಇರೋದಿಲ್ವಾ? ಇಲ್ಲೇನೋ ಸಂಚಿದೆ. ಈ ಒಂದು ಮೇಕಪ್ ಆಂಟಿ ಮೇಲೆ ಒಂದು ಕಣ್ಣಿಟ್ಟಿರಬೇಕು ನಾನು ಅಂತೇಳಿ ಸೂರ್ಯ ಹೇಳ್ತಿರ್ತಾನೆ. ಇನ್ನೊಂದು ಕಡೆ ಶಾಂತಿ, ಈ ಸೂರ್ಯನಿಂದಲೂ ಮೀನಿನಿಂದಲೂ ತೊಂದರೆ ಆಗ್ತಿದೆ ನಮಗೆ, ಇವ್ರನ್ನ ನಮ್ಮ ಮನೆ ಬಿಟ್ಟು ಬೇರೆ ಒಂದು ಮನೆಯಲ್ಲಿ ಇರಿಸೋಣ ರೀ ಅಂತೇಳಿ ಹೇಳ್ತಾ ಇರ್ತಾರೆ. ಇದನ್ನು ಕೇಳಿ ಮೀನಾಗೆ ತುಂಬ ನೋವಾಗ್ತಾ ಇರುತ್ತೆ. ಅವಳು ರೂಮಲ್ಲಿ ಬಂದು ಅಳ್ತಾ ಇರ್ತಾರೆ. ಇದು ಸೂರ್ಯನಿಗೆ ಗೊತ್ತಿರೋದಿಲ್ಲ. ಯಾಕೆ ಈಗ ಅಳ್ತಾ ಇದೆಯಾ ಏನು ಅಂತೇಳಿ ಕೇಳ್ತಿರ್ತಾರೆ. ಆದರೆ ಏನು ಕೂಡ ಬಾಯ್ ಬಿಡೋದಿಲ್ಲ ಮೀನಾ. ಇದು ಇಲ್ಲಿನ ಸಂಚಿಕೆ ಆಗಿತ್ತು. ಭಾಗ 1 ಭಾಗ 2 ಎರಡನ್ನೂ ಅಪ್ಲೋಡ್ ಮಾಡಿದ್ದೀವಿ ನೋಡಿ.